ಒಳ್ಳೆಯವನಪ್ಪ, ನಿನ್ನ ಹಾಗೆ ಯಾರು ಇಲ್ಲಪ್ಪ ಯೇಸುವೆ. ನಿಮಗೆ ವಂದನೆ ಸಲ್ಲಿಸುವವರಾಗಿದ್ದೇವೆ. ಸಮಾಧಾನವುಳ್ಳ ದೇವರೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಪ್ರಭಾವಶಾಲಿಯಾದಂಥ ದೇವರೇ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ. ಓ ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ನಿಮಗೆ ವಂದನೆ 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 ವಂದನೆ. ಮನುಷ್ಯರ ಕಣ್ಣಿಗೆ ಕಾಣಿಸದೆ ಅಗಮ್ಯ ಬೆಳಕಿನಲ್ಲಿ ವಾಸಿಸುವ ಆತನೇ, ನಿಮಗೆ ಸ್ತೋತ್ರ 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 ಸ್ತೋತ್ರಪ್ಪ. ಸಮಸ್ತಗಳಲ್ಲಿ ಅತ್ಯಂತ ಶ್ರೇಷ್ಠನು, ಅತ್ಯಂತ ಸುಂದರನು ನೀನಾಗಿದ್ದಕ್ಕಾಗಿ ನಿಮಗೆ ವಂದನೆಯಪ್ಪ, ವಂದನೆ ಯೇಸುವೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ನಿನ್ನ ಹಾಗೆ ಯಾರು ಇಲ್ಲಪ್ಪ, ನಿನ್ನ ಹಾಗೆ ಯಾರು ಇಲ್ಲ ಯೇಸು, ನಿನ್ನ ಹಾಗೆ ಯಾರು ಇಲ್ಲಪ್ಪ, ನಿನ್ನ ಹಾಗೆ ಯಾರು ಇಲ್ಲ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಈ ಮುಂಜಾನೆ ಜಾವದಲ್ಲಿ ಕರ್ತನೇ, ನಿನ್ನನ್ನು ಬಯಸುವವರಾಗಿದ್ದೇವೆ, ನಿನ್ನನ್ನೇ ಹುಡುಕುವವರಾಗಿದ್ದೇವೆ ಕರ್ತನೆ, ನಿನ್ನನ್ನೇ ಆರಾಧಿಸುವವರಾಗಿದ್ದೇವೆಪ್ಪ, ನಿನ್ನನ್ನೇ ಸ್ತುತಿಸುವವರಾಗಿದ್ದೇವೆ. ಹಾಲೆಲೂಯ 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 ಹಾಲೆಲೂಯ. ಓ ನಮ್ಮ ಮಧ್ಯದಲ್ಲಿ ದೇವರ ಕರ್ತನೆ, ನಿನ್ನ ಆತ್ಮವನ್ನು ಇಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಓ ಮುಂಜಾನೆ ಜಾವದಲ್ಲಿ ಕರ್ತನೆ, ನಿನ್ನ ಸ್ವರವನ್ನು ಕೇಳುವುದಕ್ಕಾಗಿ ಕರ್ತನೆ, ನಿನ್ನನ್ನು ಆರಾಧಿಸುವುದಕ್ಕಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದವರಾಗಿದ್ದೇವೆ ಅಪ್ಪ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪವಿತ್ರಾತ್ಮನ ಪ್ರಸನ್ನತೆ ನಮ್ಮಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ, ಪವಿತ್ರಾತ್ಮನ ನಡೆಸುವಿಕೆ ನಮ್ಮಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಹಾಲೆಲೂಯ 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 ಹಾಲೆಲೂಯ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ಹೋ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ವಂದನೆ ಯೇಸುವೆ, ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ದೇವರಾತ್ಮನೇ, ನಿಮಗೆ ಸ್ತೋತ್ರ ಯೇಸುವೆ. ಸರ್ವವ್ಯಾಪಿಯೇ, ನಿಮಗೆ ಸ್ತೋತ್ರ ಯೇಸುವೆ. ಹಾಲೆಲೂಯ. ಸರ್ವಜ್ಞಾನಿಯಾದ ದೇವರೇ, ನಿಮಗೆ ವಂದನೆ ಯೇಸುವೆ, ನಿಮಗೆ ವಂದನೆ ಯೇಸುವೆ. ಹಾಲೆಲೂಯ 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 ಹಾಲೆಲೂಯ. ಓ ನಿನ್ನ ಪ್ರಸನ್ನತೆಗೆ ಕರ್ತನೆ ಅಪ್ಪ ಸ್ವಾಮಿ ಕರ್ತನೆ, ಓ ಜೀವದಾಹದಿಂದಪ್ಪ ಕರ್ತನೆ, ಓ ಬಯಸುತ್ತಿದೆಯಪ್ಪ, ನಿಮಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ದೇವರಾತ್ಮನೇ, 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 ದೇವರಾತ್ಮನೇ. ತಂದೆ ದೇವರಾತ್ಮನೇ, ನನ್ನ ನಡೆಸು ತಂದೆ. ದೇವರಾತ್ಮನೇ, ನನ್ನ ನಡೆಸು ದೇವರಾತ್ಮನೇ, 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 ದೇವರಾತ್ಮನೇ. ನಾವು ಬೇಡೋಣ ಪ್ರಿಯರೇ, ಮುಂಜಾನೆ ಆತ್ಮನ ನಡೆಸುವಿಕೆ ಇಲ್ಲದಿದ್ದರೆ ತಂದೆಯನ್ನು ಬೇಡಿಕೊಳ್ಳೋಣ. ಇದುವರೆಗೂ ಆತನನ್ನು ನಾವು ಏನು ಬೇಡಲಿಲ್ಲ ಪ್ರಿಯರೇ, ಈ ದಿನದಲ್ಲಿ ಆತನನ್ನು ಬೇಡೋಣ. ಅಪ್ಪ, ನನ್ನ ಜೀವಿತದಲ್ಲಿ ನಿನ್ನ ಪವಿತ್ರ ಆತ್ಮನ ನಡೆಸುವಿಕೆ ಅಪ್ಪ, ನಿನ್ನ ವಾಕ್ಯವು ಹೇಳುತ್ತದೆ ಅಪ್ಪ, ಯಾರ್ಯಾರು ಪವಿತ್ರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರೆಲ್ಲರೂ ದೇವರು ಮಕ್ಕಳೆಂಬುದಾಗಿ ಅಪ್ಪ. ಓ ಕರ್ತನೇ, ನಿನಗೆ ಸ್ತೋತ್ರ. ಹಾಲೆಲೂಯ. ತಂದೆಯೇ, ನಿಮ್ಮ ಮುಂದೆ ತಲೆಬಾಗುವವರಾಗಿದ್ದೇವೆ. ಓ ನಿನ್ನ ಪಾದವನ್ನೇ ಹಿಡಿದುಕೊಳ್ಳುವವರಾಗಿದ್ದೇವೆ ಅಪ್ಪ.
ನಮ್ಮ ಜೀವಿತದಲ್ಲಿ ನಿನ್ನ ಪವಿತ್ರಾತ್ಮನ ಅನುಭವಗಳು ಕರ್ತನೆ, ಪವಿತ್ರಾತ್ಮನ ಕ್ರಿಯೆಗಳು, ಪವಿತ್ರಾತ್ಮನ ಸ್ವಭಾವಗಳು, ಪವಿತ್ರಾತ್ಮನ ಗುಣಲಕ್ಷಣಗಳು ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ನಡೆಯಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ತಂದೆಯನ್ನು ಬೇಡಿಕೊಳ್ಳೋಣ. ದೇವರಾತ್ಮನೇ, 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 ದೇವರಾ ದೇವರಾತ್ಮನೇ, ದೇವರಾತ್ಮನೇ, ದೇವರಾತ್ಮನೇ. ತಂದೆಯೇ ದೇವರಾತ್ಮನೇ, ನನ್ನ ನಡೆಸು. ತಂದೆ ಹೇಳೋಣ ಪ್ರಿಯರೇ, ನಾವೆಲ್ಲರೂ ಸೇರಿ. ದೇವರಾತ್ಮನೇ, ನನ್ನ ನಡೆಸು. ದೇವರಾತ್ಮನೇ, 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 ದೇವರಾತ್ಮನೇ. ಅಪ್ಪ ದೇವರಾತ್ಮನೇ, 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 ದೇವರಾತ್ಮನೇ. Yes, Lord, Holy Spirit. ದೇವರಾತ್ಮನೇ, ದೇವರಾತ್ಮನೇ. ನಾವು ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ದೇವರಾತ್ಮನೇ, 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 ನನ್ನ ನಡೆಸು. ದೇವರಾತ್ಮನೇ, ನನ್ನ ನಡೆಸು. ದೇವರಾತ್ಮನೇ, ನನ್ನ ನಡೆಸು. ತಂದೆಯೇ, ನಿನ್ನ ಆತ್ಮವನ್ನು ನಮ್ಮಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೇ. ನಿನ್ನ ಆತ್ಮನ ನಡೆಸುವಿಕೆ. ದೇವರಾತ್ಮನೇ, ನನ್ನ ನಡೆಸು. ದೇವರಾತ್ಮನೇ, ನನ್ನ ನಡೆಸು. ನಿನ್ನ ಪ್ರಸರತೆಗೆ ಜೀವದ ಹಾದಿಂದ ಬಯಸುತ್ತಿದೆ ನಂದೇವರೇ. ನಿನ್ನ ಪ್ರಸರತೆಗೆ ಜೀವದ ಹಾದಿಂದ ಬಯಸುತ್ತಿದೆ ನಂದೇವರೇ. ಏನದು ಸಾರೆ ನಿನ್ನ ಪ್ರಸರತೆಗೆ ಜೀವದ ಹಾದಿಂದ ಬಯಸುತ್ತಿದೆ ನಂದೇವರೇ. ದೇವರಾತ್ಮನೇ, 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 ನನ್ನ ನಡೆಸು. ತಂದೆ ದೇವರಾತ್ಮನೇ, ನನ್ನ
ಮುಂಜಾನೆ ವೇಳೆ ಕರ್ತನೆ ನಿಮ್ಮ ನಾಮ ಕೊಂಡಾಡುತ್ತೇವೆ, ನಿಮ್ಮ ನಾಮ ಸ್ತುತಿಸುತ್ತೇವೆ. ದೇವರಾತ್ಮನೇ 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 ಚಲಿಸಲಿ ಅಪ್ಪ. ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮ ನಡೆಸಿ. ದೇವರಾತ್ಮನೇ ದೇವರಾತ್ಮನೇ ನನ್ನ ನಡೆಸು ತಂದೆ. ದೇವರಾತ್ಮನೇ ನನ್ನ ನಡೆಸು ತಂದೆ. ದೇವರಾತ್ಮನೇ ನನ್ನ ನಡೆಸು. ದೇವರಾತ್ಮನೇ ನನ್ನ ನಡೆಸುವ ತಂದೆ. ದೇವರಾತ್ಮನೇ ನನ್ನ ನಡೆಸು ತಂದೆ. ದೇವರಾತ್ಮನೇ ನನ್ನ ನಡೆಸು. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ
ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ಯೇಸುವೇ
ಆಮೆನ್ 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 ಓ ಸ್ತೋತ್ರ ಆಮೆನ್ ಹalleluya ಸ್ತೋತ್ರ ಹalleluya ಸ್ತೋತ್ರ ಹalleluya ಸ್ತೋತ್ರ ಆಮೆನ್ 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 ಹalleluya ಸ್ತೋತ್ರ ಸ್ತೋತ್ರ ಹalleluya ಸ್ತೋತ್ರ ಆಮೆನ್ 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 ಓ ಸ್ತೋತ್ರ ಆಮೆನ್ ಹalleluya ಸ್ತೋತ್ರ ಹalleluya ಸ್ತೋತ್ರ ಆಮೆನ್ 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 ಹalleluya ಸ್ತೋತ್ರ ಸ್ತೋತ್ರ ಆಮೆನ್ 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 ಸ್ತೋತ್ರ ಹalleluya ಸ್ತೋತ್ರ ಆಮೆನ್ ಹalleluya ಹalleluya ಸ್ತೋತ್ರ ಸ್ತೋತ್ರ ಆಮೆನ್ 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 ಕೇಳುವಂತ ದೇವರೇ ನಿಮಗೆ ಸ್ತೋತ್ರ. ಓ ಪವಿತ್ರವನ್ನು ದಯಪಾಲಿಸುವಂತ ದೇವರಾತ್ಮನೇ ಓ ನಿಮಗೆ ಸ್ತೋತ್ರ ಆಮೆನ್ ಹalleluya. ಓ ಸ್ತೋತ್ರ 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 ಆಮೆನ್. ಅಪ್ಪ ತಂದೆ ಆದ ದೇವರೇ ಅಪ್ಪ ಈ ಬೆಳಗಿನ ಶಾಪದಲ್ಲಿ ಕರ್ತನದ ಯೇಸುವೆ ಅಪ್ಪ ವಿಶೇಷವಾಗಿ ತಂದೆ ಆದ ದೇವರೇ ಅಪ್ಪ ವಿಶೇಷವಾಗಿ ಕರ್ತನದ ಯೇಸುವೆ ಅಪ್ಪ ತಂದೆ ಆದ ದೇವರೇ ಒಂದು ಭಾರತ ದೇಶಕ್ಕಾಗಿ ನಾವು ಅಪ್ಪ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ತಂದೆ ಆದ ದೇವರೇ. ಓ ಸ್ತೋತ್ರ ಆಮೆನ್ ಹalleluya. ಅಪ್ಪ ತಂದೆ ಆದ ದೇವರೇ ನಿಮಗೆ ಸ್ತೋತ್ರ ಆಮೆನ್ ಹalleluya. ಅಪ್ಪ ತಾಲೂಕುಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಓ ಜಿಲ್ಲೆಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಓ ಹಳ್ಳಿಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಓ ಪಟ್ಟಣಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ತಂದೆ ಆದ ದೇವರೇ. ಅಪ್ಪ ಉತ್ತರ ಕರ್ನಾಟಕಕ್ಕಾಗಿ ಸ್ತೋತ್ರ ಮಾಡುವವರಾಗಿದ್ದೇವೆ. ಅಪ್ಪ ಈ ಬೆಳಗಿನ ಚಾವದಲ್ಲಿ ಕರ್ತನದ ಯೇಸುವೆ ಅಪ್ಪ ಪ್ರತಿಯೊಬ್ಬ ಜನಾಂಗಗಳನ್ನು ಕರ್ತನೆ ಅಪ್ಪ ಪ್ರತಿಯೊಬ್ಬ ಕುಟುಂಬಗಳನ್ನು ಕರ್ತನದ ಯೇಸುವೆ ಪ್ರತಿಯೊಬ್ಬರ ಕರ್ತನದ ಯೇಸುವೆ ಅಪ್ಪ ಕುಲಭಾಷೆಗಳವರನ್ನು ಕರ್ತನದ ಯೇಸುವೆ ಅಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ ತಂದೆ ಆದ ದೇವರೇ. ಅಪ್ಪ ಮತ್ತೊಂದು ಆವೃತ್ತಿ ತಂದೆ ಆದ ದೇವರೇ ಅಪ್ಪ ಜನರ ಕಣ್ಣುಗಳು ತೆರೆಯತಕ್ಕಂತೆ ಕರ್ತನೆ ಅಪ್ಪ ಅವರ ಹೃದಯವನ್ನು ತೆರೆಯತಕ್ಕಂತೆ ತಂದೆ ಆದ ದೇವರೇ ಅಪ್ಪ ಮತ್ತೊಂದು ಆವೃತ್ತಿ ಕರ್ತನದ ಯೇಸುವೆ ಅಪ್ಪ ಅವರನ್ನು ಮುಟ್ಟುವಂತ ದೇವರು ನೀವಾಗಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಮತ್ತೊಂದು ಆವೃತ್ತಿ ತಂದೆ ಆದ ದೇವರೇ ಅಪ್ಪ ಅವರ ಹೃದಯಗಳನ್ನು ಕರ್ತನದ ಯೇಸುವೆ ಓ ಮೃದುವಾಗಿ ಮಾರ್ಪಡಿಸುವಂತ ದೇವರು. ಓ ಸ್ತೋತ್ರ ಆಮೆನ್ ಹalleluya. ಅಪ್ಪ ತಂದೆ ಆದ ದೇವರೇ ನಿಮಗೆ ಸ್ತೋತ್ರ 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 ಅಪ್ಪ ಯೇಸುವೆ ನಿಮಗೆ ಸ್ತೋತ್ರ ಆಮೆನ್ ಹalleluya. ಓ ತಂದೆ ಆದ ದೇವರೇ ನಿಮಗೆ ಸ್ತೋತ್ರ 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 ಅಪ್ಪ ಅಪ್ಪ ನಮ್ಮ ಸಭೆಯನ್ನು ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ. ಅಪ್ಪ ಸಭೆಯನ್ನು ಕರ್ತನದ ಯೇಸುವೆ ಅಪ್ಪ ತಂದೆ ಆದ ದೇವರೇ ಆತ್ಮಿಕ ತಂದೆಯನ್ನು ಕರ್ತನೆ ಅಪ್ಪ ತಂದೆ ಆದ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ. ಅಪ್ಪ ತಂದೆ ಆದ ದೇವರೇ ಅವರು ಮಾಡುವಂತ ಸೇವೆಗಾಗಿ ಸ್ತೋತ್ರ ಅಪ್ಪ ಅವ್ರು ಹೋಗುವಂತ ಸ್ಥಳಗಳಿಗಾಗಿ ಸ್ತೋತ್ರ ತಂದೆ ಆದ ದೇವರೇ ಅವರು ಹೋಗುವಂತ ಸ್ಥಳಗಳಲ್ಲಿ ಕರ್ತನದ ಯೇಸುವೆ ಅಪ್ಪ ನಿಂತಾನೆ ಕರ್ತನದ ಯೇಸುವೆ ಅವರ ಜೊತೆಯಾಗಿ ಕರ್ತನೆ ಅಪ್ಪ ನಿಂತಾನೆ ಅವರ ಜೊತೆಯಾಗಿ ನೀನು ಕಾರ್ಯವನ್ನು ಸಾಧಿಸುವಂತ ದೇವರು ಕಾರ್ಯವನ್ನು ಮಾಡುವಂತ ದೇವರು ಅಪ್ಪ ನೀವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಆದ ದೇವರೇ. ಅಪ್ಪ ಹೋಗುವಂತ ಸ್ಥಳಗಳಲ್ಲಿ ಕರ್ತನದ ಯೇಸುವೆ ಅಪ್ಪ ಅನೇಕ ಜನರ ಕರ್ತನದ ಯೇಸುವೆ ಅಪ್ಪ ವಾಕ್ಯವನ್ನು ಕರ್ತನೆ ಹೇಳುತ್ತಿರುವಾಗಲೇ ಕರ್ತನೆ ಅಪ್ಪ ಅವರ ಮನಲೇತುಗಳು ಬೆಳೆತಕ್ಕಂತೆ ಕರ್ತನೆ ಅಪ್ಪ ಹೃದಯದಲ್ಲಿ ಕರ್ತನೆ ಅಲುಗು ನೊಟ್ಟಂಗಾಗುವಂತೆ ಕೃಪೆಯನ್ನು ಅನುಗ್ರಹಿಸುವಂತ ದೇವರು ಅಪ್ಪ ನೀವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಆದ ದೇವರೇ. ಅಪ್ಪ ಹೋಗುವಂತ ಸ್ಥಳಗಳಲ್ಲಿ ಕರ್ತನದ ಯೇಸುವೆ ಅಪ್ಪ ನಿನ್ನ ಆತ್ಮನ ಬಲ ಚಲಿಸಲಿ ಕರ್ತನೆ ಅಪ್ಪ ಮತ್ತೊಂದು ಆವೃತ್ತಿ ಕರ್ತನದ ಯೇಸುವೆ ನಿನ್ನ ದೇವದೂತರ ಸೈನ್ಯವನ್ನು ಕರ್ತನೆ ನಿನ್ನ ದೇವದೂತರ ಕಾವಲಾಗಿ ನಿಲ್ಲಿಸುವಂತ ದೇವರು ಅಪ್ಪ ನೀವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಆದ ದೇವರೇ. ಅಪ್ಪ ಈ ಒಂದು ಸಮಯದಲ್ಲಿ ಕರ್ತನದ ಯೇಸುವೆ ವಿಶೇಷವಾಗಿ ಅಪ್ಪ ಮಿಷನರಿಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನದ ಯೇಸುವೆ ಅಪ್ಪ ಅವರ ಕುಟುಂಬಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ ಅಪ್ಪ ಅವರು ಇರುವಂತಹ ಸ್ಥಳಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ ಅಪ್ಪ ಅವರಿಗೆ ವಿರುದ್ಧವಾಗಿ ಹೇಳುವಂತ ಎಲ್ಲ ಬಂಧನಗಳು ಅವರಿಗೆ ವಿರುದ್ಧವಾಗಿ ಹೇಳುವಂತ ಎಲ್ಲ ಅಪ್ಪ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಹalleluya. ಅಪ್ಪ ತಂದೆ ಆದ ದೇವರೇ ನಿಮಗೆ ಸ್ತೋತ್ರ ತಂದೆ ಆದ ದೇವರೇ ಅಪ್ಪ ಸೇವಕರುಗಳಿಗಾಗಿ ಸ್ತೋತ್ರ ತಂದೆ ಆದ ದೇವರೇ ಅಪ್ಪ ಕರ್ತನದ ಯೇಸುವೆ ಅಪ್ಪ ಎಲ್ಲೆಲ್ಲಿ ಕರ್ತನದ ಯೇಸುವೆ ಕೂಟಗಳು ನಡೀತಾ ಇದ್ದೇವೆ ಕರ್ತನೆ ಆ ಕೂಟಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನದ ಯೇಸುವೆ ಎಲ್ಲಿ ಆರಾಧನೆಗಳು ನಡೀತಾ ಇದ್ದೇವೆ ಕರ್ತನೆ ಆ ಒಂದು ಆರಾಧನೆಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ ಕರ್ತನೆ ಅಪ್ಪ ಈ ಬೆಳಗಿನ ಶಾವದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆ ಆದ ದೇವರೇ ನಿಮಗೆ ಸ್ತೋತ್ರ 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 ಅಪ್ಪ ಹೌದು ಯೇಸುವೆ ನಿಮಗೆ ಸ್ತೋತ್ರ ಆಮೆನ್ ಹalleluya. ಅಪ್ಪ ಇವತ್ತಿನ ದಿನದಲ್ಲಿ ಕರ್ತನದ ಯೇಸುವೆ ಅಪ್ಪ ತಂದೆ ಆದ ದೇವರೇ ನಿಮಗೆ ಸ್ತೋತ್ರ 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 ಅಪ್ಪ ಅಪ್ಪ ತಂದೆ ಆದ ದೇವರೇ ಇವತ್ತಿನ ದಿನದಲ್ಲಿ ಕರ್ತನೆ ಅಪ್ಪ ಯಾರಾದರೂ ಹುಟ್ಟು ಹಬ್ಬ ಇರುವುದಾದರೆ ಕರ್ತನೆ ಅಪ್ಪ ಅವರನ್ನು ಆಶೀರ್ವಾದ ಮಾಡಿ ಕರ್ತನದ ಯೇಸುವೆ ಅಪ್ಪ ತಂದೆ ಆದ ದೇವರೇ ಅಪ್ಪ ಮ್ಯಾರೇಜ್ಗಳು ಇರುವುದಾದರೆ ಕರ್ತನದ ಯೇಸುವೆ ಅವರ ಜೀವಿತವನ್ನು ಆಶೀರ್ವಾದ ಮಾಡಿ ಕರ್ತನದ ಯೇಸುವೆ ಹೌದು ಯೇಸುವೆ ನಿಮಗೆ ಸ್ತೋತ್ರ ತಂದೆ ಆದ ದೇವರೇ ಅಪ್ಪ ಈ ಬೆಳಗಿನ ಶಾಪದಲ್ಲಿ ತಂದೆ ಆದ ದೇವರೇ
ಅಪ್ಪ ಕರ್ತನಾದ ಯೇಸುವೆ ಅಪ್ಪ ಎಲ್ಲವೂ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವವನಾಗಿದ್ದೇನೆ ತಂದೆ ಆದ ದೇವರೇ. ಅಪ್ಪ ಹೌದೇ ಯೇಸುವೆ ನಿಮಗೆ ಸ್ತೋತ್ರ ತಂದೆ ಆದ ದೇವರೇ. ಅಪ್ಪ ಈ ಬೆಳಗಿನ ಶಾಪದಲ್ಲಿ ಕರ್ತನಾದ ಯೇಸುವೆ ಅಪ್ಪ ತಂದೆ ಆದ ದೇವರೇ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಸಮ್ಮುಖದಲ್ಲಿ ಕರ್ತನಾದ ಯೇಸುವೆ ನೋಡುತ್ತಿರುವಂತ ಪ್ರತಿಯೊಬ್ಬರನ್ನು ಕರ್ತನಾದ ಯೇಸುವೆ ನಿಂತಾನೆ ಮುಟ್ರಿ, ನಿಂತಾನೆ ಆಶೀರ್ವಾದ ಮಾಡ್ರಿ ತಂದೆ ಆದ ದೇವರೇ. ಓ ಸ್ತೋತ್ರ ಆಮೆನ್ ಹಲ್ಲೆಲೂಯಾ. ಸ್ತೋತ್ರ 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 ಅಪ್ಪ ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ. ಓ ಮುಂದಿನ ಸಮಯವನ್ನು ನಡೆಸುವಂತ ದೇವರು ನೀವು ಆಗಿದ್ದಕ್ಕಾಗಿ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ ಆಮೆನ್ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ನಮ್ಮ ಎರಡು ಕೈಗಳೆತ್ತಿ ಹೇಳೋಣ ಹಲ್ಲೆಲೂಯಾ. ದೇವರು ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ, ದೇವರು ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ನಮ್ಮ ಮಿಷನರಿಗಳು ಎಲ್ಲೆಲ್ಲಿ ಇದ್ದಾರೋ, ಹೈದರಾಬಾದ್ನಲ್ಲಿ, ಶಂಗ್ಲೇರಿಯಲ್ಲಿ, ನಾವಿನ್ಕೇರಿಯಲ್ಲಿ, ಅಮೈನ್ ಹಾಲಲೂಯಾ, ರೈಕುಳಿಗೆಯಲ್ಲಿ, ಅಮೈನ್ ಅಮೈನ್ ಹಾಲಲೂಯಾ, ಇನ್ನು ಅನೇಕ ಸ್ಥಳಗಳಲ್ಲಿ ಅಮೈನ್ ಸೇವೆ ಮಾಡುವ ಒಂದೊಂದು ಸ್ಥಳಗಳಲ್ಲಿ ದೇವರು ಅವರನ್ನು ಆಶೀರ್ವಾದ ಮಾಡುತ್ತಾನೆಂದು ನಾವು ನಮ್ಮ ಕೈಗಳು ಎತ್ತಿ ಹೇಳೋಣ ಹಲ್ಲೆಲೂಯಾ. ದೇವರು ಸಹಾಯ ಮಾಡುವವನಾಗಿದ್ದಾನೆ. ಈ ಮುಂಜಾನೆ ಸಹಾಯ ಮಾಡುವವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಸಹಾಯ ಮಾಡುವವನಾಗಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಇನ್ನು ಅನೇಕ ಹುಮ್ನಾಬಾದ್ ಪಟ್ಟಣಗಳಲ್ಲಿ, ಆಮೆನ್ ಹಲ್ಲೆಲೂಯಾ, ಬಸವ ಕಲ್ಯಾಣಗಳಲ್ಲಿ, ಆಮೆನ್ ಬೀದರ್ ಪಟ್ಟಣಗಳಲ್ಲಿ, ಆಮೆನ್ ಹಲ್ಲೆಲೂಯಾ, ಅನೇಕ ಸೇವಕರಿದ್ದಾರೆ. ಅವರೆಲ್ಲರೂ ಈ ಮುಂಜಾನೆಯಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಹೋಗುತ್ತಾನೆ. ಆಮೆನ್ ಹಲ್ಲೆಲೂಯಾ. ಶುಭವು ಕೃಪೆಯು ಅವರನ್ನು ಹಿಂಬಾಲಿಸುತ್ತದೆ. ಆಮೆನ್. ನಾವೆಲ್ಲರೂ ಅರಿಕೆ ಮಾಡೋಣ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಬೀದರಲ್ಲಿರುವಂತಹ ಸಂತೋಷ್ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಬಸವ ಕಲ್ಯಾಣಿ ವಿಕ್ಟರ್ಗಾಗಿ ಪ್ರಾರ್ಥಿಸುತ್ತೇವೆ. ಉಮ್ಮರ್ಗದಲ್ಲಿರುವ ಬ್ರದರ್ ಇವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್ ಹಲ್ಲೆಲೂಯಾ. ದತ್ತು ಬ್ರದರ್ಗಾಗಿ ಪ್ರಾರ್ಥಿಸುತ್ತೇವೆ. ಆಮೆನ್. ಮೋಜಸ್ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಆಮೆನ್. ಅರ್ಸ್ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಆಮೆನ್. ವಿನೋದ್ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ತುಕ್ರಾಮ್ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲಾ ಸೇವಕರಿಗಾಗಿ ನಮ್ಮ ಎರಡು ಕೈಗಳೆತ್ತಿ ನಾವು ಶುಭವನ್ನು ಕೋರೋಣ. ಈ ಮುಂಜಾನೆ ವೇಳೆಯಲ್ಲಿ ಶುಭವನ್ನು ಕೋರೋಣ. ಆಮೆನ್ ಹಲ್ಲೆಲೂಯಾ. ಶುಭವನ್ನು ಹಾರೈಸೋಣ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಕರ್ತನೇ ಅಪ್ಪ, ನಮ್ಮ ಜಿಲ್ಲೆಗೆ ವೀರರಾಗಿರುವ ಎಲ್ಲಾ ಜನರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಜಿಲ್ಲೆಗಾಗಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಮೇಲೆ ನಿನ್ನ ದೈವ ಶಕ್ತಿ ಇಳಿಯಲೆಂದು ನಾವು ಘೋಷಣೆ ಮಾಡುತ್ತೇವೆ. ದೈವ ಪ್ರಕಟಣೆಗಳು ಇಳಿಯಲೆಂದು ಘೋಷಣೆ ಮಾಡುತ್ತೇವೆ. ಆಮೆನ್ ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ. ಅವರ ಕಾಲಿಡುವ ಸ್ಥಳಗಳೆಲ್ಲ ಅದ್ಭುತ ಸ್ಥಳವಾಗಿರಲಿ. ಆಮೆನ್ ಹಲ್ಲೆಲೂಯಾ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಆಮೆನ್ 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 ಆಮೆನ್. ಬರುವ ದಿನಗಳಲ್ಲಿ ನಾವು ಉತ್ತರ ಕರ್ನಾಟಕವನ್ನು ಜಯಿಸುತ್ತೇವೆ, ಜಯಿಸುತ್ತೇವೆ. ನಾವೆಲ್ಲರೂ ಮನೆಯಲ್ಲಿರುವರು, ಇಲ್ಲಿ ಕೂತಿರುವವರೆಲ್ಲರೂ ನಾವು ಘೋಷಣೆ ಮಾಡೋಣ. ಆಮೆನ್ ಹಲ್ಲೆಲೂಯಾ. ಬರುವ ದಿನಗಳಲ್ಲಿ ನಾವು ಉತ್ತರ ಕರ್ನಾಟಕವನ್ನು ಗೆಲ್ಲುತ್ತೇವೆ. ಯೇಸುವಿನ ಕರ್ನಾಟಕ. ಆಮೆನ್ ಹಲ್ಲೆಲೂಯಾ. ಆಮೆನ್ 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 ಆಮೆನ್. ಆಮೆನ್ ಹಲ್ಲೆಲೂಯಾ. ಶಬ ಲಾಭ ರೇಖಾ ಲಾಭ ಲಾಭ. ಎಲ್ಲಿ ಸಭೆಗಳು ಇಲ್ಲ ಅಲ್ಲಿ ಸಭೆಗಳು ನಾವು ನೋಡುತ್ತೇವೆ. ನಂಬುವವರು ಗಟ್ಟಿಯಾಗಿ ಆಮೆನ್ ಎಂದು ಹೇಳೋಣ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಆಮೆನ್ ಹಲ್ಲೆಲೂಯಾ. ಎಲ್ಲಿ ಸಭೆಗಳಿಲ್ಲ ಅಲ್ಲಿ ಬರುವ ದಿನಗಳಲ್ಲಿ ನಾವು ಸಭೆಯಲ್ಲಿ ನೋಡುತ್ತೇವೆ. ಎಲ್ಲಿ ಆಶೀರ್ವಾದ, ಸಭೆಯಲ್ಲಿ ಆಶೀರ್ವಾದ ಇಲ್ಲ, ಬರುವ ದಿನಗಳಲ್ಲಿ ಸಭೆಗಳಲ್ಲಿ ಆಶೀರ್ವಾದ ನಾವು ಕಾಣುತ್ತೇವೆ. ಆಮೆನ್ ಹಲ್ಲೆಲೂಯಾ. ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಹೇಳುತ್ತಾರೆ ಬರಡಾದ ಕರ್ನಾಟಕವೆಂದು. ಆಮೆನ್. ನಾವು ಆಶೀರ್ವಾದ ಕರ್ನಾಟಕವೆಂದು ನಾವು ಘೋಷಣೆ ಮಾಡುತ್ತೇವೆ. ನಾವು ಘೋಷಣೆ ಮಾಡುತ್ತೇವೆ. ನಾವು ಘೋಷಣೆ ಮಾಡುತ್ತೇವೆ. ನಮ್ಮ ಜಿಲ್ಲೆಗಳು ಆಶೀರ್ವಾದ ಜಿಲ್ಲೆ ಎಂದು ಘೋಷಣೆ ಮಾಡುತ್ತೇವೆ. ಆಮೆನ್ ಹಲ್ಲೆಲೂಯಾ. ಅನೇಕರು ಉತ್ತರ ಕರ್ನಾಟಕದಲ್ಲಿ ಸಭೆಗಳು ಇಲ್ಲ ಎಂದು ಹೇಳುತ್ತಾರೆ. ಆದರೆ ನಾವು ಹೇಳುತ್ತೇವೆ ಯೇಸುವಿನ ನಾಮದಲ್ಲಿ ಸಭೆಗಳು ಇರುತ್ತವೆ. ಸಾವಿರಾರು ಜನರು, ಲಕ್ಷ ಜನರು ಸೇರುವ ಸಭೆಗಳು ಇರುತ್ತವೆಂದು ನಾವು ಘೋಷಣೆ ಮಾಡುತ್ತೇವೆ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ಆಮೆನ್ ಹಲ್ಲೆಲೂಯಾ.
Amen. Hallelujah. Shaba laba rikalaba. Amen. Hallelujah. Stotra. Hallelujah. Stotra. Amen. Hallelujah. Hallelujah. Stotra. Amen. Hallelujah. Hallelujah. Stotra. Amen. Hallelujah. Hallelujah. Stotra. 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 Amen. Hallelujah. Shadara mahandala. Amen. Hallelujah. Stotra. 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 Amen. Hallelujah. ಮೇರೆ ಸ್ಕಾಲಿಗಾಗಿ ಹಾಗೆ ಯೋಧರೊಳಗಾಗಿ ಕಾಲನಿಗಾಗಿ ಮತ್ತು ರಹೇಬೋತ್ ಕಾಲನಿಗಾಗಿ ಆಮೇಲೆ ನಮ್ಮ ಮನೆ ಕೆಳಗೆ ಇರುವ ಎಲ್ಲ ಕಾಲನಿಗಾಗಿ ನಾವು ಈ ಮುಂಜಾನೆ ಶುಭವನ್ನು ಹಾರೈಸೋಣ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ದೇವ ಈ ಎಲ್ಲ ಕಾಲನಿಗಳಲ್ಲಿ ಎಲ್ಲ ಕುಟುಂಬಗಳನ್ನು ದೇವರೇ ನಿಮ್ಮ ಕೃಪೆ ದೊರಕಲಿ, ನಿಮ್ಮ ಆಶೀರ್ವಾದ ದೊರಕಲಿ ಅಪ್ಪ. ಎಲ್ಲ ಕುಟುಂಬಗಳಲ್ಲಿ ಆಶೀರ್ವಾದ ಉಂಟಾಗಲೆಂದು ಈ ಮುಂಚಾನೆ ಘೋಷಣೆ ಮಾಡುತ್ತೇವೆ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ ಅಯ್ಯ, ನಿನಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಶದಲಮ ಹಂದಲ ರಬ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಕರ್ತನೇ ಮೇರಾಜ್ ಕಾಲನಿಯಲ್ಲಿರುವಂತ ಅಪ್ಪ 3 ಕುಟುಂಬಗಳಲ್ಲಿ ಕರ್ತನೇ ಪ್ರಭುವಣ್ಣರ ಕುಟುಂಬ, ಕರ್ತನೇ ಸಂಜುವರ ಕುಟುಂಬ, ಲಕ್ಷ್ಮಣವರ ಕುಟುಂಬ ಆಶೀರ್ವಾದವಾಗಲಿ. ಇನ್ನು ಹೆಚ್ಚಾದ ಕೃಪೆಯಿಂದ ಕೃಪೆಗೆ ನಡೆಸಿರಿ, ಮಹಿಮೆಯಿಂದ ಮಹಿಮೆಗೆ ನಡೆಸಿರಿ ಕರ್ತನೆ. ಅಯ್ಯ ನನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ. ಅಲ್ಲಿ ಇದ್ದುಕೊಂಡು ಸೇವೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ರಿ, ಅವರ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ, ಅವರ ತಲೆಮಾರನ್ನು ಆಶೀರ್ವಾದ ಮಾಡ್ರಿ. ಯೇಸುವಿನ ನಾಮದಲ್ಲಿ ಬರುವ ತಲೆಮಾರು ಆಶೀರ್ವಾದ ತಲೆಮಾರಾಗಿ ಮಾರ್ಪಡಲೆಂದು ಘೋಷಣೆ ಮಾಡುತ್ತೇವೆ. ಆಮೆನ್. ಹಲ್ಲೆಲೂಯಾ. Amen. Hallelujah. Stotra. Amen. Hallelujah. 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 ಯೇಸುವಿನ ನಾಮದಲ್ಲಿ ಹೇಳುತ್ತೇವೆ, ಯೇಸುವಿನ ನಾಮದಲ್ಲಿ ಹೇಳುತ್ತೇವೆ. ಮೇರಸ್ ಕಾಲನಿಯಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನು ನೋಡುತ್ತೇವೆ, ಬರುವ ದಿನಗಳಲ್ಲಿ ದೊಡ್ಡ ಸಂಖ್ಯೆ ನೋಡುತ್ತೇವೆ. ಆಮೆನ್. ಹಲ್ಲೆಲೂಯಾ. ಆಶೀರ್ವಾದ ಜನಗಳು ಹೇಳುತ್ತಾರೆಂದು ನಾವು ನೋಡುತ್ತೇವೆ. ಆಮೆನ್. ಹಲ್ಲೆಲೂಯಾ. ಅದೇ ರೀತಿಯಿಂದ ಯೊರ್ದಾನೊಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೊರ್ದಾನೊಳಿಯಲ್ಲಿ ಇರುವಂತ ಎಲ್ಲಾ ಕುಟುಂಬಗಳಲ್ಲಿ ಒಂದು ವ್ಯತ್ಯಾಸಕರವಾದ ಆಶೀರ್ವಾದ. ಆಮೆನ್. ಹಲ್ಲೆಲೂಯಾ. ಓ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ದಡ ಮೀರಿ ಹರಿಯುವ ಆಮೆನ್ ಹಲ್ಲೆಲೂಯಾ ಕೊರತೆಗಳು ಯೇಸುವಿನ ನಾಮದಲ್ಲಿ, ಎಲ್ಲಾ ಕೊರತೆಗಳು ಯೇಸುವಿನ ನಾಮದಲ್ಲಿ ನಾವೆಲ್ಲಾ ಕೊರತೆಗಳನ್ನು ಮೀರಿ ದಾಟಿ ಹೋಗುತ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥಿಸೋಣ ಪ್ರಾರ್ಥಿಸೋಣ. ಆಮೆನ್. ಹಲ್ಲೆಲೂಯಾ. ಅಲ್ಲಿರುವ ಎಲ್ಲಾ ಬಡತನಗಳು, ಎಲ್ಲಾ ರೋಗಗಳು, ಎಲ್ಲಾ ಶಾಪಗಳು ಯೇಸುವಿನ ನಾಮದಲ್ಲಿ ಮುರಿಯುತ್ತೇವೆ. ಆಮೆನ್. 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 ಅಲ್ಲಿರುವ ಎಲ್ಲಾ ಮಕ್ಕಳನ್ನು ದೇವರೇ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಕಾಣುವ ಹಾಗೆ ಆಶೀರ್ವಾದ ಮಾಡ್ರಿ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರ. ಬರುವ ದಿನಗಳಲ್ಲಿ ನಾವು ನೋಡುತ್ತೇವೆ, ನಾವು ಅರಿಕೆ ಮಾಡುತ್ತೇವೆ. ಅಲ್ಲಿ ಕರ್ತನೆ ಒಳ್ಳೆ ಪ್ರವಾದಿಗಳು, ಒಳ್ಳೆ ಸುವಾರ್ತಿಕರು ಅಪ್ಪ ದೇವರೇ, ಲೋಕದ ಕಣ್ಣಿಯಲ್ಲಿ ಕರ್ತನೆ ಇವರು ಆಶೀರ್ವದಿಸಲ್ಪಟ್ಟ ಜನಾಂಗಗಳೆಂದು ನಾವು ಕೇಳಬೇಕಪ್ಪ. ಆಮೆನ್. ಹಲ್ಲೆಲೂಯಾ. ಶಂದಲಬ. ಓ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಅದೇ ರೀತಿಯಿಂದ ಚರ್ಚ್ ಕಾಲನಿಗಾಗಿ ಪ್ರಾರ್ಥಿಸುತ್ತೇವೆ. ಚರ್ಚ್ ಕಾಲನಿಯಲ್ಲಿ ಇರುವಂತ ಎಲ್ಲಾ ಮಕ್ಕಳು ದೇವರೇ ಆಶೀರ್ವಾದ ಮಕ್ಕಳಾಗಿ ಕಾಣುವ ಹಾಗೆ ಅಪ್ಪ ದೇವರೇ ಮಾರ್ಪಡಿಸಿರಿ, ಆಶೀರ್ವಾದ ವ್ಯಕ್ತಿಗಳಾಗುವ ಹಾಗೆ ಮಾರ್ಪಡಿಸಿರಿ. ಎಲ್ಲಾ ಶಾಪಗಳು ಯೇಸುವಿನ ನಾಮದಲ್ಲಿ ನಾವು ಹೊಡೆದು ಓಡಿಸುತ್ತೇವೆ. Amen. Hallelujah. Hallelujah. Yes, Lord. Amen. Hallelujah. Oh, glory. Amen. Hallelujah. Shandala Rabalaba.
ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ರೆಹಬೋತ್ ಕಾಲೋನಿಗಾಗಿ ಪ್ರಾರ್ಥಿಸುತ್ತೇವೆ. ರೆಹಬೋತ್ ಕಾಲೋನಿಯಲ್ಲಿರುವಂತ ಆಮೆನ್ ಹಲ್ಲೆಲೂಯಾ ಶಾಂತವರ ಪಾಸ್ಟರ್ಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ. ಅಪ್ಪ ಕಂಟೇಪುರ ಕುಟುಂಬಕ್ಕಾಗಿ, ಶಿವರಾಜ್ ಅವರ ಕುಟುಂಬಕ್ಕಾಗಿ, ನಹಾನ್ ಅವರ ಕುಟುಂಬಕ್ಕಾಗಿ ಆಮೆನ್ ಹಲ್ಲೆಲೂಯಾ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ ಮೋಶಪ್ಪರ ಕುಟುಂಬಕ್ಕಾಗಿ ಆಮೆನ್ ಹಲ್ಲೆಲೂಯಾ ಸ್ತೋತ್ರ. ಆಮೆನ್ ನಮಾಣಿಕ್ ಅವರ ಕುಟುಂಬಕ್ಕಾಗಿ ಅಪ್ಪ ದೇವ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ದೇವ, ಈ ಏರಿಯಾದಲ್ಲಿ ಬರುವ ಎಲ್ಲಾ ಕುಟುಂಬಗಳು ಕರ್ತನೆ ಆಶೀರ್ವಾದ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ಈ ಮುಂಜಾನೆ ಕೂಗುತ್ತೇವೆ, ಆಶೀರ್ವಾದ ಉಂಟಾಗಲಿ, ಆಶೀರ್ವಾದ ಆಶೀರ್ವಾದ ನೆಲೆಸಲಿ, ಆಶೀರ್ವಾದ ನೆಲೆಸಲಿ. ಇಲ್ಲಿ ಕರ್ತನೆ ಮಕ್ಕಳು ಕರ್ತನೆ ವಿದ್ಯಾಭ್ಯಾಸಗಳಲ್ಲಿ ದೇವರು ಆಶೀರ್ವಾದದಲ್ಲಿ ಕರ್ತನೆ ಬೆಳೆಯುವ ಹಾಗೆ ದಯ ತೋರಿರಿ. ಆಮೆನ್ ಹಲ್ಲೆಲೂಯಾ ಶದಲಮ ಹಂದಲ ರಿಖಲಬ ಲಬ ರಬ ಲಬ ರಬ ಲಬ ರಬ ಲಬ ರಬ. ಆಮೆನ್ ಹಲ್ಲೆಲೂಯಾ ಶದಲ ರಬ. ಆಮೆನ್ ಹಲ್ಲೆಲೂಯಾ ಓ ಗ್ಲೋರಿ. ಆಮೆನ್ ಹಲ್ಲೆಲೂಯಾ ಶದಲಬ ಓ ಗ್ಲೋರಿ. ಆಮೆನ್ ಹಲ್ಲೆಲೂಯಾ ಸ್ತೋತ್ರ. ಆಮೆನ್ 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 ಹಲ್ಲೆಲೂಯಾ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಕರ್ತನೆ ಜೀವನರ ಕುಟುಂಬ, ಮೋಹನರ ಕುಟುಂಬನ ಆಶೀರ್ವಾದ ಮಾಡ್ರಿ. ಆಮೆನ್ ಸಂಗ್ರಾಮ ಅವರ ಕುಟುಂಬ ಆಶೀರ್ವಾದ ಮಾಡ್ರಿ ಕರ್ತನೆ. ಅಯ್ಯ ಕರ್ತನೆ ಅಪ್ಪ ಸುಧಾಕರ್ ಅವರ ಕುಟುಂಬನ ಆಶೀರ್ವಾದಕ್ಕೆ ನಡೆಸಿರಿ ಕರ್ತನೆ. ಅಯ್ಯ ಆಶೀರ್ವಾದ ನಡೆಸಿರಿ, ಆಶೀರ್ವಾದದಲ್ಲಿ ಕರ್ತನೆ ನಡೆಸಿರಿ. ದೇವರಾತ್ಮನೇ ದೇವರಾತ್ಮನೇ ಅದೇ ರೀತಿಯಿಂದ ನಮ್ಮ ಸಂಡೇ ಸ್ಕೂಲ್ ಮಕ್ಕಳಿಗಾಗಿ ನಾವೆಲ್ಲರ ಕೈಗಳೆತ್ತಿ ಹೇಳೋಣ. ಅಪ್ಪ ದೇವರೇ ಆ ಮಕ್ಕಳನ್ನು ಕರ್ತನೆ ಆಶೀರ್ವಾದ ಮಾಡ್ರಿ, ಆಶೀರ್ವಾದ ಮಾಡ್ರಿ ದೇವರೇ. ಅವರ ವಿದ್ಯಾಭ್ಯಾಸಗಳಲ್ಲಿ ದೇವರೇ ಮುಂದೆ ಬರ್ತಕ್ಕಂಥ ಜನಾಂಗಗಳು ಕರ್ತನೆ ದೊಡ್ಡ ಜನಾಂಗಗಳಾಗುವ ಹಾಗೆ, ವರ್ಷ ಮಾಡುವ ಜನಾಂಗಗಳಾಗುವ, ಆರಾಧನೆ ಮಾಡುವ ಜನರಾಗುವ ಹಾಗೆ, ವಾಕ್ಯ ಹೇಳುವ ಜನರಾಗುವ ಹಾಗೆ ದೇವರೇ ಇವರ ಮೇಲೆ ಆಶೀರ್ವಾದ ಉಂಟಾಗಲಿ. ಇವರ ಮೇಲೆ ಒಂದು ದೊಡ್ಡ ಕೃಪೆ ಇರಲೆಂದು ಘೋಷಣೆ ಮಾಡುತ್ತೇವೆ. ದೇವರಾತ್ಮನೇ 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 ದೇವರಾತ್ಮನೇ. ಎಸ್ ಲಾರ್ಡ್, ಲಾರ್ಡ್ ಯು ಆಮೆನ್ ಹಲ್ಲೆಲೂಯಾ. ದೇವರಾತ್ಮನೇ ನೀವು ಚಲಿಸಿರಿ, ನೀವು ಚಲಿಸಿರಿ, ಏರಿಗಳ ಮೇಲೆ ಚಲಿಸಿರಿ. ಅಪ್ಪ ದೇವ ನಿನ್ನ ಆತ್ಮ ಚಲಿಸಿರಿ. ಆಮೆನ್ ಹಲ್ಲೆಲೂಯಾ ಶದಲ ಕೋನ ದೇವರಾತ್ಮನೇ 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 ದೇವರಾತ್ಮನೇ. ಅಪ್ಪ ನಮ್ಮೆಲ್ಲಾ ಸೇವಕರಿಗಾಗಿ ನಾವು ಕೈಗಳೆತ್ತಿ ಹೇಳುತ್ತೇವೆ, ಸ್ತೋತ್ರ ಸ್ತೋತ್ರ. ಉತ್ತಮವಾದ ಸೇವಕರು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಅಪ್ಪ ಶ್ರೀನಿವಾಸ್ ಅವರಿಗಾಗಿ ಪ್ರಾರ್ಥಿಸುತ್ತೇವೆ, ಅನಿಲಣ್ಣವರಿಗಾಗಿ ಪ್ರಾರ್ಥಿಸುತ್ತೇವೆ, ಗಣೇಶಣ್ಣವರಿಗಾಗಿ ಪ್ರಾರ್ಥಿಸುತ್ತೇವೆ. ಆಮೆನ್ ಹಲ್ಲೆಲೂಯಾ. ನಮ್ಮ ಸಭಾ ಪಾಲಕರಿಗೆ ಶಾಂತಕುಮಾರ್ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ.
ಚಂದ್ರಮಣ ಅಣ್ಣವರಿಗಾಗಿ ಪ್ರಾರ್ಥಿಸುತ್ತೇವೆ, ಆನಂದ್ ಅಣ್ಣವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಯ್ಯ ಸ್ತೋತ್ರ ಅಪ್ಪ. ಇಲ್ಲಿಗೆ ಬಂದು ಹೋಗಿರುವ ಎಲ್ಲಾ ಸೇವಕರ ಮೇಲೆ ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ಇನ್ನು ಹೆಚ್ಚಾಗಿ ಸೇವೆಯಲ್ಲಿ ನೋಡುವ ಹಾಗೆ, ಇನ್ನು ಹೆಚ್ಚಾಗಿ ಸೇವೆಯಲ್ಲಿ ಕಾಣುವ ಹಾಗೆ ದೇವರೇ, ಮಹಿಮೆಯಿಂದ ಮಹಿಮೆಗೆ, ಕೃಪೆಯಿಂದ ಕೃಪೆಗೆ ಕರ್ತನೆ ಕಾಣುವ ಹಾಗೆ ಆಶೀರ್ವಾದ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ನಿನ್ನ ಮಹಿಮೆಗಳ ಇಲ್ಲಿ ಪ್ರಭಾವ ತೋರಿಸಯ್ಯ. ದೇವರಾತ್ಮನೇ ನಿನ್ನ ಮಹಿಮೆಗಳ Glory, amen, hallelujah, ಸ್ತೋತ್ರ. Oh, glory, amen, hallelujah. ಇವತ್ತು ನಮ್ಮ ಆಲಯದಲ್ಲಿ ಯಾರಾದರೂ ಹುಟ್ಟಿನ ಹಬ್ಬ ಮತ್ತು ಜನ್ಮದಿನ ಆಚರಿಸಿಕೊಳ್ಳುವಂತ ವ್ಯಕ್ತಿಗಳಿಗಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ, ಅವರನ್ನು ಶುಭ ಕೋರುತ್ತೇವೆ. ಕರ್ತನೇ ನಿನಗೆ ಸ್ತೋತ್ರ ಅಪ್ಪ. ದೇವರ ಜನ್ಮ ದಿನವನ್ನು ಆಚರಣೆ ಮಾಡಿಕೊಳ್ಳುವ ಪ್ರತಿಯೊಬ್ಬರಿಗಾಗಿ ನಾವು ಘೋಷಣೆ ಮಾಡುತ್ತೇವೆ, ಇದುವರೆಗೆ ಆಶೀರ್ವಾದ ಮಾಡಿದ ಎಬಿನೇಶ್ವರೇ, ಇನ್ನು ಮುಂದೆ ಕೂಡ ಅಪ್ಪ ಆಶೀರ್ವಾದ ಮಾಡುವ ನಮ್ಮ ದೇವರಾಗಿದೆ ಕರ್ತನೆ. ಇದುವರೆಗೆ ಬದುಕಿಸಿದ ದೇವರೇ, ಮುಂದೆ ಕೂಡ ಬದುಕಿಸುವ ನಮ್ಮ ದೇವರಾಗಿದೆ ಕರ್ತನೆ. ಕರ್ತನೆ, ನಮ್ಮ ಸಭೆಯಲ್ಲಿ ಯಾರ್ಯಾರು ಹುಟ್ಟಿನಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಾ ಇದ್ದಾರೆ ಕರ್ತನೆ, ಅವರ ಮೇಲೆ ಒಂದು ದೊಡ್ಡ ಕೃಪೆ, ದೊಡ್ಡ ದಯೆ, ದೊಡ್ಡ ಆಶೀರ್ವಾದ ಕಾಣುವ ಹಾಗೆ ಕರ್ತನೆ ಆಶೀರ್ವಾದ ಮಾಡ್ರಿಯಪ್ಪ. ನಿನಗೆ ಸ್ತೋತ್ರ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ಮದುವೆ ಆನಿವರ್ಸರಿ ಮಾಡಿಕೊಳ್ಳುವ ಜನರಿಗಾಗಿ ಪ್ರಾರ್ಥಿಸುತ್ತೇವೆ, ಶುಭ ಕಾರ್ಯಗಳನ್ನು ಮಾಡುವ ಆಮೆನ್ ಅವರೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೇ ನಿನಗೆ ಸ್ತೋತ್ರ. ಅವರ ಕುಟುಂಬಗಳಲ್ಲಿ ಆಶೀರ್ವಾದ ಉಂಟಾಗಲಿ ಅಪ್ಪ. ಬರುವ ವರ್ಷವೆಲ್ಲ ಅವರ ಜೀವನದಲ್ಲಿ ಸಂತೋಷದ ಜೀವನ ಇರಲೆಂದು ಘೋಷಣೆ ಮಾಡುತ್ತೇವೆ. ಅಯ್ಯ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ದೇವಾ ನಿನಗೆ ಸ್ತೋತ್ರ, ಸ್ತೋತ್ರ. ಇದುವರೆಗೆ ನಮ್ಮ ನಡೆಸಿದ ಎಬನೇಶ್ವರೇ ನಿನಗೆ ಸ್ತೋತ್ರ. ಮುಂದೆ ಕೂಡ ನಮ್ಮ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್, ಹಲ್ಲೆಲೂಯಾ. ಮನೆಯಲ್ಲಿರುವರು, ಇಲ್ಲಿ ಕೂತಿರುವರೆಲ್ಲರೂ ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. ಕರ್ತನು ಒಳ್ಳೆಯವನು, ಆತನ ಕೃಪೆ ಒಳ್ಳೆಯದಾಗಿದೆ. ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿದೆ. ಕರ್ತನು ಒಳ್ಳೆಯವನು, ಆತನ ಕೃಪೆ ನಿತ್ಯ ನಿರಂತರಕ್ಕೆ ಇರುವಂತದ್ದಾಗಿದೆ. ಕರ್ತನು ಒಳ್ಳೆಯವನು, ಆತನ ದಯೆ ನಮ್ಮ ಮೇಲೆ ಸದಾ ಇರುವಂತದ್ದಾಗಿದೆ. ಅದಕ್ಕಾಗಿ ಚಪ್ಪಾಳೆ ತಟ್ಟೋಣ. ಆತನು ಒಳ್ಳೆಯವನು, ಆತನು ಒಳ್ಳೆಯವನು, ಆತನ ಕೃಪೆ ಒಳ್ಳೆಯದು, ಆತನ ದಯೆ ಒಳ್ಳೆಯದು, ಆತನ ಮಹಿಮೆ ಒಳ್ಳೆಯದು ಎಂದು ನಾವು ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, 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 ಹಲ್ಲೆಲೂಯಾ. ನಾವು ನೋಡಿ ನಂಬುವವರಲ್ಲ, ನೋಡದೆ ನಂಬುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೆ ನಾವು ಪ್ರಾರ್ಥನೆ ಮಾಡಿದ ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿ, ನಾವು ಏನು ಪ್ರಾರ್ಥನೆ ಮಾಡಿದೆವು ಅವೆಲ್ಲ ನಾವು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. ನಂಬುವವರು ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನಾವೇನೇನು ಬೇಡಿದ್ದೇವೋ ಅವೆಲ್ಲ ಹೊಂದಿಕೊಂಡಿದ್ದೇವೆ. ಒಂದು ಸಲ ಯೇಸು ಸ್ವಾಮಿ
ಒಂದು ಆತ್ಮೀಕ ಒಂದು ಮನೆಯಲ್ಲಿ ಇರುವಾಗ ಅವರು ಮಾರ್ತಾ ಮರಿಯಳು, ಆಮೇನ್, ಹಲ್ಲೆಲೂಯಾ. ಒಂದು ವಾಕ್ಯದಲ್ಲಿ ನೋಡ್ತೇವೆ, ಮಾರ್ತಾ ಮರಿಯಳು ಯೇಸು ಸ್ವಾಮಿಗೆ ಬಹಳ ಆತ್ಮಿಕವಾಗಿದ್ದರು. ಅವರು ಯಾವಾಗಲೂ ಯೇಸು ಸ್ವಾಮಿ ಅವರ ಮನೆಗೆ ಹೋಗುತ್ತಾ ಇದ್ದ. ಯೇಸು ಸ್ವಾಮಿ ಯಾವಾಗಲೂ ವಾಕ್ಯಗಳನ್ನು ಹೇಳುತ್ತಾ ಇದ್ದ. ಯೇಸು ಸ್ವಾಮಿ ಅವರ ಜೊತೆ ಅನೇಕ ಪರಲೋಕದ ರಾಜ್ಯದ ವಿಷಯಗಳು ಆತನು ಹೇಳುತ್ತಾ ಇದ್ದ. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಅನೇಕ ಸಮಯಗಳಲ್ಲಿ ಅವರನ್ನು ಧೈರ್ಯಪಡಿಸುತ್ತಾ ಇದ್ದ. ಯಾವಾಗಲೂ ಯೇಸು ಸ್ವಾಮಿ ಕಾಣುವ ಮನೆ ಅಂತಂದ್ರೆ ಮಾರ್ತಾ ಮತ್ತು ಮರಿಯಳ ಮನೆಯಲ್ಲಿ ಕಾಣುತ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕುಟುಂಬಗಳಲ್ಲಿ ಕೂಡ ಅನೇಕ ಸಮಯಗಳಲ್ಲಿ ಆರಾಧನೆ ನಡೆಯುವಂಥದ್ದಾಗಿರ್ತದೆ. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ನಾವು ಕಾಣುವಂತರಾಗಿರ್ತೇವೆ. ಅದಕ್ಕಾಗಿ ಒಂದು ಸಲ ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. ಆಮೇನ್, ಹಲ್ಲೆಲೂಯಾ. ಕರ್ತನು ಒಳ್ಳೆಯವನ. ಆಮೇನ್, ಹಲ್ಲೆಲೂಯಾ. ಅದೇ ರೀತಿಯಿಂದ ಮಾರ್ತಾ ಮರಿಯಳು ಒಂದು ಸಲ ಅವರ ತಮ್ಮನಿಗೆ ಅನಾರೋಗ್ಯದಲ್ಲಿ ಇದ್ದನು. ಆಮೇನ್. ಯೇಸು ಸ್ವಾಮಿ ಅಲ್ಲಿಂದ ಬಿಟ್ಟು ಬೇರೆ ಪ್ರಾಂತದಲ್ಲಿ ಇದ್ದನು. ಆದರೆ ಮಾರ್ತಾ ಮರಿಯಳು ಮತ್ತು ಆ ಮಾರ್ತಾ ಮರಿಯಳ ತಮ್ಮನು ಅದೇ ಊರಲ್ಲಿರುವ ಕಾರಣ ಆ ತಮ್ಮನಿಗೆ ಲಾಜರನಿಗೆ ಆತನಿಗೆ ಹುಷಾರಿರಲಿಲ್ಲ. ಅಂದರೆ ಆತನಿಗೆ ಅನಾರೋಗ್ಯದಲ್ಲಿದ್ದ. ಯಾವಾಗ ಅನಾರೋಗ್ಯದಲ್ಲಿದ್ದ ಯೇಸು ಸ್ವಾಮಿಗೆ ಆ ಅನಾರೋಗ್ಯ ಸುದ್ದಿ ಕೂಡ ಯೇಸು ಸ್ವಾಮಿಗೆ ಕೇಳಲ್ಪಟ್ಟಿತ್ತು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಅಲ್ಲೇ ಇದ್ದನು ಎಂದು ನಾವು ವಾಕ್ಯಗಳಲ್ಲಿ ನಾವು ನೋಡುವವರಾಗಿರ್ತೇವೆ. ಆಮೇಲೆ ಕೆಲವು ದಿನಗಳಾದ ಮೇಲೆ ಲಾಜರನು ಸತ್ತಾಗ ಏನ್ ಮಾಡ್ತಾರೆ? ಮನೆಯಲ್ಲಿ ಇಟ್ಕೊಳ್ತಾರ? ಇಲ್ಲ. ಏನ್ ಮಾಡ್ತಾರೆ? ಸಮಾಧಿಯನ್ನು ಮಾಡುವಂತರಾಗಿರ್ತಾರೆ. ಯಾವಾಗ ಸಮಾಧಿ ಮಾಡ್ತಾರೋ, ಆಮೇನ್, ಹಲ್ಲೆಲೂಯಾ, ಮಾರ್ತಾರ ಮರಿಯಳ ಒಂದು ಚಿಂತೆ ಏನಂತಾರೆ, ನನ್ನ ತಮ್ಮನು ಪುನರುತ್ಥಾನ ದಿನಗಳಲ್ಲಿ ಏಳುತ್ತಾರೆ. ಆಮೇನ್, ನನ್ನ ತಮ್ಮನು ಪುನರುತ್ಥಾನ ದಿನದಲ್ಲಿ ಏಳುತ್ತಾನೆ ಎಂಬ ಒಂದು ನಂಬಿಕೆ ಮಾರ್ತಾ ಮತ್ತು ಮರಿಯಳ ನಂಬಿಕೆಯಾಗಿತ್ತು. ಆದರೆ ಯೇಸು ಸ್ವಾಮಿ ನಂಬಿಕೆ ವ್ಯತ್ಯಾಸಕರವಾಯಿತು. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಮತ್ತೆ ಅಲ್ಲಿಗೆ ಬಂದ. ಯೇಸು ಸ್ವಾಮಿ ಅಲ್ಲಿ ಬಂದು ಅಲ್ಲಿ ನೋಡ್ತೇವೆ. ಆಮೇನ್, ಯೇಸು ಸ್ವಾಮಿ ಹೇಳ್ತಾನೆ, ನಮ್ಮ ಜೀವನದಲ್ಲಿ ಕೂಡ ಯೇಸು ಸ್ವಾಮಿ ಲೈಫ್ ಸ್ಟೈಲ್ ಆಗಿರಬೇಕು. ಯೇಸು ಸ್ವಾಮಿ ಏನ್ ಹೇಳ್ತಾನೆ ಅಂತಂದ್ರೆ, ಅಲ್ಲಿ ಸತ್ತಿದ್ದಾನೆ, ಲಾಜರನು ಸತ್ತಿದ್ದಾನೆ, ಸಮಾಧಿಯಲ್ಲಿದ್ದಾನೆ. ಸತ್ತಿದವರು ಏನು? ಸತ್ತಿದವರು ಅಂತ ಹೇಳುತ್ತಾರೆ. ಆದರೆ ಮಾರ್ತಾ ಮರಿಯಳು ಸತ್ತಿದ್ದಾನೆ ಎಂಬ ಪದಗಳನ್ನು ಯಾವಾಗಲೂ ಉಪಯೋಗಿಸ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಲಾಜರ್ ಎಂದು ಹೆಸರು ಹಿಡಿದು ಕರೀತಾ ಇದ್ದಾನೆ. ಅವನು ಸತ್ತಿಲ್ಲ, ಅವನು ಬದುಕಿದ್ದಾನೆ. ಅವನು ಸತ್ತಿಲ್ಲ, ಅವನು ಬದುಕಿದ್ದಾನೆ. ಅವನು ಸತ್ತಿಲ್ಲ, ಅವನು ಬದುಕಿದ್ದಾನೆ. ನಮ್ಮ ನಂಬಿಕೆ ಅನೇಕ ಸಮಯದಲ್ಲಿ ಕುಗ್ಗಿರಬಹುದು. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಸತ್ತಿರುವವರನ್ನು ಮಾರ್ಪಡಿಸುವ. ಆಮೆನ್, ಹಲ್ಲೆಲೂಯಾ. ನಮ್ಮ ಕಣ್ಣಲ್ಲಿ ಯಾವಾಗಲೂ ಹೇಳಬೇಕು, ನಮಗೆ ಅನೇಕ ನಂಬಿಕೆ ಕಳೆದುಕೊಂಡಿರುವ ವಿಷಯಗಳು ಇರಬಹುದು, ನಮಗೆ ಅನೇಕ ವಿಷಯಗಳಲ್ಲಿ ನಮಗೆ ಆಗಲಾರದ ವಿಷಯಗಳಲ್ಲಿ ಇರಬಹುದು, ಆದರೆ ಅದು ಸತ್ತಂಗೆ ಕಾಣಿಸ್ತಾ ಇರಬಹುದು. ಆದರೆ ನಮ್ಮ ಪದ ಸತ್ತಿದ ಪದಗಳನ್ನು ಎಣಿಸಬಾರದು. ಸತ್ತಿದ ಪದಗಳು ನಾವು ಯಾವಾಗಲೂ ಹೇಳಬಾರ್ದು. ಆಮೆನ್. ಸತ್ತಿದ ಅಂದರೆ ಅದು ಹಿಂಗಾಯ್ತು, ಅದು ಹಾಗಾಯಿತು, ಅದು ಇದು ಆಯ್ತು. ಆಮೆನ್. ಅರ್ಥ ಮಾಡ್ಕೊಳ್ರಿ. ಆಮೇನ್. ನಿಮ್ಮ ಜೀವಿತದಲ್ಲಿ ಕೂಡ ಅರ್ಥ ಮಾಡ್ಕೊಳ್ರಿ. ನಾವು ಯಾವಾಗಲೂ ಇದು ಹಿಂಗ, ಇದು ಹಿಂಗ, ಇದು ಹಿಂಗ ಎಲ್ಲ ಪದ, ಕೆಟ್ಟ ಪದಗಳು ನಾವು ಉಪಯೋಗಿಸಬಾರ್ದು. ಯೇಸುವಿನ ಹಾಗೆ ಉತ್ತಮವಾದ ಪದಗಳನ್ನು ಉಪಯೋಗಿಸಬೇಕು. ಸತ್ತನು ಎಂಬ ಪದಕ್ಕಿಂತ ಲಾಜರನು ಎದ್ದು ಹೊರಗೆ ಬಾ, ಲಾಜರ ಎದ್ದು ಹೊರಗೆ ಬಾ, ಲಾಜರ ಎದ್ದು ಹೊರಗೆ ಬಾ, ಲಾಜರನೇ ಎದ್ದು ಹೊರಗೆ ಬಾ. ಆಮೆನ್, ಹಲ್ಲೆಲೂಯಾ. ಸತ್ತನು ಯೇಸು ಸ್ವಾಮಿ ಹೇಳಲಿಲ್ಲ, ಲಾಜರನು ಎದ್ದು ಹೊರಗಡೆ ಬಾ, ಲಾಜರನೇ ಎದ್ದು ಹೊರಗಡೆ ಬಾ. ಹಲ್ಲೆಲೂಯಾ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಅನೇಕ ವಿಷಯಗಳಲ್ಲಿ ಸತ್ತಿರಬಹುದು, ಅದು ನಿಮಗೆ ಕಾಣಿಸ್ತಾ ಇರಬಹುದು, ಆದರೆ ನಿಮಗದು ಕಾಣಬಾರದು. ಅಲ್ಲಿ ಜೀವ ಇರುವುದನ್ನು ನೀವು ಕಾಣೋದು ನೋಡಬೇಕು. ಆಮೆನ್. ಜೀವ ಇರುವುದನ್ನು ನಾವು ನೋಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕಣ್ಣು ಹೆಂಗಿರ್ಬೇಕಂತಂದ್ರೆ, ಯಾವುದು ಸತ್ತದೋ ಅದನ್ನೇ ಜೀವ ಇದೆ ಎಂದು ನಂಬಿ ನಾವು ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಇವತ್ತು ಹಣ ಇಲ್ಲ ಅಂತ ಅನ್ಬಾರ್ದು. ಆಮೆನ್. ಇವತ್ತು ರೋಗ ಇದೆ ಅಂತ ಅನ್ಬಾರ್ದು. ಇವತ್ತು ಸಮಸ್ಯೆ ಇದೆ ಅಂತ ಅನ್ಬಾರ್ದು. ಯಾವಾಗಲೂ ಯೇಸುವಿನ ಹಾಗೆ ನಾವು ಇದರಿಂದ ನಾವು ಜಯಿಸಿದ್ದೇವೆ. ನಾವು ಈ ಸಮಸ್ಯೆಗಳಿಂದ, ಹಣ ಇಲ್ಲ, ಆ ಹಣಗಳಿಂದ ದೇವರು ನನಗೆ ಆತನಿಗೆ ಐಶ್ವರ್ಯವಂತನಾಗಿ ಮಾಡಿದ್ದಾನೆ. ರೋಗ ದೇಹ ನನ್ನ ಎಬೆನೇಜರು, ಆರೋಗ್ಯದಾಯಕ ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ
ಎಂಬ ಪದ ಅರಿಕೆ ಮಾಡುವಾಗ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬಿಡುಗಡೆ ಕಾಣುವವರಾಗಿರ್ತೀರಿ. ಹಲ್ಲೆಲೂಯಾ. ಈ ಮುಂಜಾನೆ ನಾನು ಹೇಳುವುದಕ್ಕೆ ಏನು ಹೋಗ್ತಾ ಇದ್ದೇನೆ ಅಂತಂದ್ರೆ, ನಿನ್ನ ಬಾಯಿಯಲ್ಲಿರುವ ಪದ ಬದಲಾವಣೆ ಪದವಾಗಿರಬೇಕು, ಶುಭದ ಪದವಾಗಿರಬೇಕು. ಅದು ಪರಿಸ್ಥಿತಿ ಏನೇ ಆಗಿರಲಿ, ಅದು ಪರಿಸ್ಥಿತಿ ಎಂಥದೇ ಕಷ್ಟವಾಗಿರಲಿ, ಆದರೆ ನಿನ್ನ ಬಾಯಿ ಶುಭವಾಗಿರಬೇಕು. ನಿನ್ನ ಬಾಯಿಯಲ್ಲಿ ಒಂದು ದೊಡ್ಡ ಆಶೀರ್ವಾದ ನುಡಿಯಾಗಿರಬೇಕು. ಯಾಕೆಂದರೆ ನೀನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರೂಪಿಸಲ್ಪಟ್ಟವನಾಗಿದೆಯಾ. ಆದ ಕಾರಣ ನೀನು ಅದ್ಭುತ ಮಾಡುವುದಕ್ಕೆ ನೀನು ಶಕ್ತನಾಗಿದ್ದೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ವಾಕ್ಯ ಹೇಳುತ್ತದೆ, ನೀನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರೂಪಿಸಲ್ಪಟ್ಟವನಾಗಿದೆ. ಯಾವಾಗ ನೀನು ಅದ್ಭುತವಾಗಿಯೂ ವಿಚಿತ್ರವಾಗಿ ರೂಪಿಸಲ್ಪಟ್ಟವನಾಗಿರುವುದರಿಂದ ನೀನು ಯಾವಾಗಲೂ ಅದ್ಭುತ ಮಾಡುತ್ತೀಯ, ಅದ್ಭುತ ಮಾಡುತ್ತೀಯ. ನನ್ನ ಕುಟುಂಬದಲ್ಲಿ ಅದ್ಭುತವಾಗುತ್ತದೆ, ಇವತ್ತು ಅದ್ಭುತವಾಗುತ್ತದೆ, ಇವತ್ತು ಅದ್ಭುತವಾಗುತ್ತದೆ, ಇವತ್ತು ಅದ್ಭುತವಾಗುತ್ತದೆ. ಸಹಾಯ ಇಲ್ಲ, ಇವತ್ತು ಸಹಾಯವಾಗುತ್ತದೆ. ನಿನ್ನ ಬಾಯಿಯಲ್ಲಿ ಬರುವ ಎಲ್ಲ ಪದಗಳು, ನಿನ್ನ ಬಾಯಿಯಲ್ಲಿ ಬರುವ ಎಲ್ಲವನ್ನು ಒಂದು ಪದಗಳು ಶುಭದ ಪದಗಳು ಆಗಿರಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನೋಡಿರ್ಬೋದು, ಪರಿಸ್ಥಿತಿ ಎಲ್ಲ ಕಾಣ್ತಾ ಇರಬಹುದು, ಆದರೆ ನೀ ಆ ಪರಿಸ್ಥಿತಿಗಳನ್ನೇ ನೋಡಬೇಡ, ಯೇಸುವಿನ ಪದಗಳನ್ನು ನೋಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಯಿರ ಅವಳ ಮಗಳು ಸತ್ತಳು. ಆಮೆನ್. ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡ್ತೇವೆ, ಯಾಯಿರಿನ ಮಗಳು ಸತ್ತಳು. ಆದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಸತ್ತಳು ಅಂತ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಪದನೆ ಬೇರೆ ಮಾಡ್ತಾ ಇದ್ದಾನೆ, ಅವಳು ನಿದ್ರೆ ಮಾಡುತ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಳು ಸಮಸ್ಯೆ ಇದೆಯಾ, ಅದು ನೀವು ಹೇಳಬೇಕು, ಅದು ನಿದ್ರೆ ಮಾಡ್ತಾ ಇದ್ದೇನೆ, ಅದನ್ನು ನಾನು ಎಚ್ಚರಿಸುತ್ತೇನೆ, ಅದನ್ನು ನಾನು ಎಚ್ಚರಿಸುತ್ತೇನೆ, ನಾನು ಎಚ್ಚರಿಸುತ್ತೇನೆ. ನನ್ನ ಸಮಸ್ಯೆ ಏನೇ ಆಗಿರಬಹುದು ಅದನ್ನು ನಾನು ಎಚ್ಚರಿಸುತ್ತೇನೆ. ಅದು ಯೇಸುವಿನ ನಾಮದ ಹಾಗೆ, ಯೇಸುವಿನ ನಾಮದಲ್ಲಿ ದಾವೀದನ ಹಾಗೆ. ಆಮೆನ್. ಹಲ್ಲೆಲೂಯಾ. ಯೆಹೋವನ ನಾಮದಲ್ಲಿ ನಾನು ಈ ಕಲ್ಲನ್ನು ಬೀಸುತ್ತೇನೆ. ಯೆಹೋವನ ನಾಮದಲ್ಲಿ ನಾನು ಈ ಮುಂಜಾನೆ ವೇಳೆಯಲ್ಲಿ ನನಗೆ ವಿರೋಧವಾಗಿರುವ ಎಲ್ಲ ಕೊರತೆಗಳು, ನನಗೆ ವಿರೋಧವಾಗಿರುವ ಎಲ್ಲ ಸಮಸ್ಯೆಗಳು, ನನಗೆ ವಿರೋಧವಾಗಿರುವ ತಗ್ಗು ದಂಡೆಗಳು, ಆಮೆನ್, ಹಲ್ಲೆಲೂಯಾ, ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನಾನು ಹೊಡೆಯುತ್ತೇನೆ. ಹಲ್ಲೆಲೂಯಾ. ನಂಬುವವರು ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನನ್ನ ಪದ ಆಶೀರ್ವಾದ ಪದವಾಗಿರಬೇಕು. ಹಲ್ಲೆಲೂಯಾ. ನನ್ನ ಬಾಯಿ ಕ್ಲೀನ್ ಆಗಿರ್ಬೋದಾದ್ರೆ ದೇಹವೆಲ್ಲ ಕ್ಲೀನ್ ಆಗಿರ್ತದೆ. ಒಂದು ವೇಳೆ ಮುಖ ಮುಂಜಾನೆ ತೊಳ್ಕೊಂಡಿಲ್ಲ, ಹಾಗೆ ಊಟ ಮಾಡಿದ್ರೆ ಹೊಟ್ಟೆಗೇನಾಗ್ತದೆ, ಡೈಜೆಷನ್ ಆಗಂಗಿಲ್ಲ. ಹಾಗೆ ನಮ್ಮ ಬಾಯಿ ಆಶೀರ್ವಾದದ ಬಾಯಿ ಆಗಿರಬೇಕು. ಹಲ್ಲೆಲೂಯಾ. ನಮ್ಮ ಬಾಯಿ ತೊಳ್ಕೋಬೇಕು. ಅನೇಕ ಕೀಟಾಣುಗಳು ಬರ್ತವೆ, ಬರಲ್ಲ ಅಂತಿಲ್ಲ, ಬರ್ತವೆ. ಮಲ್ಕೊಂಡಾಗ ಏನು ಮಾಡ್ತವೆ, ಕೀಟಾಣುಗಳೆಲ್ಲ ಬರ್ತವೆ. ಆದ್ರೆ ಮುಂಜಾನೆ ಎದ್ದು ಬ್ರಷ್ ಮಾಡ್ಕೊಳ್ಬೇಕು. ಯಾವಾಗ ಬ್ರಷ್ ಮಾಡ್ಕೊಂಡು ಅವೆಲ್ಲ ಏನು ಅಲ್ಲ ಅಂತ ಉಗುಳ್ಬೇಕು. ಹಲ್ಲೆಲೂಯಾ. ಅಂತ ಉಗುಳ್ಬೇಕು. ಒಂದ್ಸಲ ಉಗುಳೋಣ. ಆಮೇಲೆ ಹಲ್ಲೆಲೂಯಾ. ಬ್ರಷ್ ಮಾಡ್ಕೊಂಡು ಎಲ್ಲ ಕೀಟಾಣು, ಮಲ್ಕೊಂಡಾಗ ಎಲ್ಲ ಕೀಟಾಣು ಬಾಯಿಲಿ ಬರ್ತವೆ. ಬ್ರಷ್ ಮಾಡ್ಕೊಂಡು ಅಂತ ಉಗುಳಿದ್ರೆ ಏನಾಗ್ತದೆ, ಎಲ್ಲ ಕೀಟಾಣುಗಳು ಹೊರಗಡೆ ಬರ್ತವೆ. ಆದರೆ ಬಾಯಿಲಿರುವ ಸುಗಂಧ ಬರುವಂಥದ್ದಾಗಿರ್ತದೆ. ರುಚಿಕರವಾದ ವಾಕ್ಯ ಕೇಳುವುದಕ್ಕೆ ಮನಸ್ಸು ಬರ್ತದೆ, ರುಚಿಕರವಾದ ಅನ್ಯೋನ್ಯತೆಯಲ್ಲಿ ಸೇರುವುದಕ್ಕಾಗಿ ಬರುತ್ತದೆ. ಆಮೇನ್. ಹಲ್ಲೆಲೂಯಾ. ಅನೇಕ ಸಮಯ ಅವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಅವ್ರು ಹಂಗ ಇವ್ರು ಹಿಂಗ. ಆಮೇನ್. ಅದು ಹೇಳುವುದಕ್ಕಿಂತ ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಉತ್ತಮನು ಎಂದು ಹೇಳುವುದಾದರೆ ಇವತ್ತು ನಿನ್ನ ಬಾಯಿ ಶುದ್ಧೀಕರಣವಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬರೊಂದು ಸಲ ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಪದ ಏನಂತಂದ್ರೆ, ನಾನು ನೋಡುವುದೆಲ್ಲ ಆಶೀರ್ವಾದವಾಗಿರಬೇಕು, ನಾನು ಆಡುವುದೆಲ್ಲ ಆಶೀರ್ವಾದ ಮಾತಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕೊನೆಯದಾಗಿ ಆಮೆನ್ ಹಲ್ಲೆಲೂಯಾ ಇವತ್ತಿನ ಸಂದೇಶ ಏನಂತಂದರೆ, ನಮ್ಮ ಬಾಯಲ್ಲಿ ಆಶೀರ್ವಾದ ಇರಬೇಕು. ಆಮೆನ್. ನಾವು ಯಾವಾಗಲೂ ಆಶೀರ್ವಾದಗಳ ಮಾತು ಆಡಬೇಕು. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ನಮ್ಮ ಕಣ್ಣುಗಳು ಮುಚ್ಚಿ
ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಇದ್ದ ಸ್ಥಳಗಳಲ್ಲಿ ಎದ್ದು ನಿಂತುಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಆಮೆನ್, ಹಲ್ಲೆಲೂಯಾ. ನಾವು ಹಾಗೆ ನಮ್ಮ ಕೈಗಳೆತ್ತಿ, ಆಮೆನ್, ಹಲ್ಲೆಲೂಯಾ. ಈ ಕೈಗಳು ಯಾಕೆ ಎತ್ತೇವೆ ಅಂತಂದ್ರೆ, ಬೆಳಗ್ಗೆ ಹೊತ್ತು ಮತ್ತೊಬ್ಬರ ಮುಂದೆ ಕೈ ಚಾಚುವುದಕ್ಕಿಂತ ಯೆಹೋವನ ಮುಂದೆ ಕೈ ಚಾಚುವುದಂತದಾಗಿದೆ. ಯೆಹೋವನ ದಯೆ ನನ್ನ ಮೇಲಿದೆ ಎಂದು ಕೈ ಚಾಚುವಂತರಾಗಿದ್ದೇವೆ. ಅದಕ್ಕೆ ಯಾವಾಗಲೂ ಹೇಳುತ್ತೇವೆ, ಕೈಗಳ ಮೇಲೆತ್ತೋಣ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಶಂದರ ಬಲ ಬರ ಬಲ ಬರ ಬಲ ಬರಿಕಲ ಬರ ನಮ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಕೊನೆಯದಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಬದಲಿರುವಂತ ಮೋಹನ್ ಬ್ರದರ್ ಅವರು ಬಂದು ಅಂತ್ಯದ ಪ್ರಾರ್ಥನೆ ಮಾಡಬೇಕೆಂದು ನಾವು ಬೇಡಿಕೊಳ್ಳುವಂತರಾಗಿರ್ತೇವೆ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಸ್ತೋತ್ರ ಕರ್ತನೆ, ಸ್ತೋತ್ರ ಮಹೋನ್ನತ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಓ ಮಹೋನ್ನತ ದೇವರೇ, ನೀ ಮುಂಜಾವದಲ್ಲಿ ಕರ್ತನೆ ನಿಮ್ಮ ಸಮ್ಮುಖದಲ್ಲಿ ಬಂದು ಕರ್ತನೆ ನಿನ್ನ ಪ್ರಾರ್ಥಿಸುವಂತ, ನಿನ್ನ ಆರಾಧಿಸುವಂತ, ನಿನ್ನ ಸಮ್ಮುಖವನ್ನು ಸೇರುವಂತ, ನಿನ್ನ ದರ್ಶನವನ್ನು ನೋಡುವಂತ ಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಓ ದೇವರ, ವಿಶೇಷವಾದಂಥ ಆರಾಧನೆ ಕರ್ತನೆ, ವಿಶೇಷವಾದಂಥ ವಾಕ್ಯ ನಮ್ಮ ಜೀವಿತದಲ್ಲಿ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಮುಂಜಾವದಲ್ಲಿ ಕಲಿತಂಥ ವಾಕ್ಯ ಕರ್ತನೆ, ಓ ನಮ್ಮ ಬಾಯಿ ಆಶೀರ್ವಾದದಾಯಕವಾಗಿರಬೇಕೆಂದು ನೀನು ಕಲಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಓ ದೇವರೇ, ಆ ರೀತಿ ನಾವು ನಡೆದುಕೊಳ್ಳುವ ಹಾಗೆ ನಮಗೆ ಕಲಿಸು ಕರ್ತನೆ. ಪವಿತ್ರಾತ್ಮನು ನಮಗೆ ಮಾರ್ಗ ಸೂಚಕನಾಗಿರಲಿ, ಮಾರ್ಗದಲ್ಲಿ ನಾವು ಆಡುವಂತ ನುಡಿಗಳಲ್ಲಿ ನಮಗೆ ಶಕ್ತಿ ಕೊಡಲಿ ದೇವರೇ. ಸ್ತೋತ್ರ ಕರ್ತನೆ. ಓ ದೇವರೇ, ಆರಾಧನೆ ಕೊನೆಯ ಸಮಯದಲ್ಲಿ ಬಂದಿದ್ದೇವೆ ಕರ್ತನೆ. ಓ ದೇವರೇ, ನಮ್ಮೆಲ್ಲ ಆಶೀರ್ವದಿಸಿ ನಿನ್ನ ಕೃಪೆಯಲ್ಲಿ, ನಿನ್ನ ಅನ್ಯೋನ್ಯತೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಸ್ತಾ ಬರ್ತಂದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಗೆ ಉತ್ತರ ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆ.